ದರ್ಶನ್ ಅಭಿಮಾನಿಗಳ ಮೇಲೆ ಕೆರಳಿದ ಸಿಎಂ ಡಿಕೆಶಿ. ಡಿ ಬಾಸ್ ಎಂದಿದ್ದಕ್ಕೆ ಭಾಷಣ ನಿಲ್ಲಿಸಿದ ಸಿಎಂ ಮೈಕ್ ಹಿಡಿಯುತ್ತಿದ್ದಂತೆಯೇ ಜನ ಅಭಿಮಾನಿಗಳೆಲ್ಲ ಅಲ್ಲಿ ದರ್ಶನ್ ಅಭಿಮಾನಿಗಳು ಘೋಷಣೆಯನ್ನ ಕೂಗೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ ಸಿಟ್ಟಾದಂತ ಡಿಕೆ ಶಿವಕುಮಾರ್ ಸಡನ್ ಆಗಿ ಭಾಷಣವನ್ನ ನಿಲ್ಲಿಸ್ತಾರೆ. ಈ ಹಿಂದೆನೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾದಂತ ಪರಿಸ್ಥಿತಿ ಎದುರಾಗಿತ್ತು. ದರ್ಶನ್ ಅಭಿಮಾನಿಗಳ ಮೇಲೆ ಕೆರಳಿದಂತ ಸಿಎಂ ಡಿಕೆಶಿ ಡಿ ಬಾಸ್ ಎಂದಿದ್ದಕ್ಕೆ ಭಾಷಣ ನಿಲ್ಲಿಸಿದ ಸಿಎಂ ಮೈಕ್ ಹಿಡಿಯುತ್ತಿದ್ದಂತೆಯೇ ಅಭಿಮಾನಿಗಳ ಘೋಷಣೆ ಅದು. ಸಿಎಂ ಎಷ್ಟೇ ಮನವಿ ಮಾಡಿದ್ರು ಕೇಳದಂತ ದರ್ಶನ್ ಫ್ಯಾನ್ಸ್ ಅಭಿಮಾನಿಗಳನ್ನ ಶಾಂತಗೊಳಿಸಲು ಕೈ ಕಾರ್ಯಕರ್ತರ ಮನವಿ ಕೂಡ ಆಗುತ್ತೆ. ಆದರೂ ನಿರಂತರವಾಗಿ ಡಿ ಬಾಸ್ಗೆ ಜೈಕಾರ ಹಾಕಿದ ಫ್ಯಾನ್ಸ್ ಡಿ ಬಾಸ್ ಎಂದಿದ್ದಕ್ಕೆ ಭಾಷಣ ನಿಲ್ಲಿಸಿದ ಸಿಎಂ ಡಿಕೆ ಶಿವಕುಮಾರ್ ಕೆಲವೊಂದಿಷ್ಟು ಜಾಗದಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಯಾವಾಗಲೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಮೇಲೆ ಹೋಗಿ ನಿಂತ್ಕೊಂಡ್ರು ಅಂತ ಅಂದರೆ ಮೊದಲು ಬರುವಂಥದ್ದೇ ಡಿ ಬಾಸ್ ದರ್ಶನ್ ಅಂತ. ಈ ಹಿಂದೆನೂ ಕೂಡ ಈ ರೀತಿಯಂಥ ಪ್ರಸಂಗಗಳು ಎದುರಾದಾಗ ಒಂದೆರಡು ಸತಿ ಎದುರಿಸುವಂಥ ಪ್ರಯತ್ನ ಮಾಡಿದ್ರು, ಮ್ಯಾನೇಜ್ ಮಾಡಿದ್ರು. ಅಂದರೆ ಡಿ ಕೆ ಶಿವಕುಮಾರ್ ಡಿ ಬಾಸ್ ಅಂತ ದರ್ಶನ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾರೆ ಆದಷ್ಟು ಬೇಗ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಇದೇ ಡಿ ಕೆ ಶಿವಕುಮಾರ್. ಹಾಗಾಗಿ ಅದಾದ ನಂತರ ಮತ್ತೆ ರಿಪೀಟ್ ಆಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಕೆರಳ್ತಾರೆ ಡಿ ಕೆ ಶಿವಕುಮಾರ್, ಹಾಗೂ ಕೂಡ ಸಿಟ್ಟಾಗ್ತಾರೆ, ಕೋಪಗೊಳ್ತಾರೆ. ಈಗ ಮತ್ತೆ ನೋಡಿ, ಮತ್ತೆ ಆ ಸಿಚುವೇಶನ್ ಎದುರಾಗಿದೆ ಡಿ ಕೆ ಶಿಗೆ. ಡಿ ಬಾಸ್ ಅಂದಿದ್ದಕ್ಕೆ ಸುಮ್ಮನೆ ನಿಂತ್ಕೊಂಡಿರುವಂಥದ್ದು. ಎಷ್ಟೇ ಅಂದರೆ ಫ್ಯಾನ್ಸ್ಗಳನ್ನ ಶಾಂತಗೊಳಿಸುವಂಥ ಸಮಾಧಾನಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದಾಗಲಿಲ್ಲ. ಹಾಗಾಗಿ ಕೈ ಕಾರ್ಯಕರ್ತರು ಅಲ್ಲಿ ಫ್ಯಾನ್ಸ್ಗಳಿಗೆ ಸಮಾಧಾನವನ್ನ ಹೇಳುವಂಥದ್ದಾಯಿತು. ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಆಯ್ತು ಸಮೀರ್ ಗೊತ್ತಾಯ್ತು ನನಗೆಲ್ಲ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಮಾತಾಡ್ತಾ ಇದ್ದಾರೆ ಪತ್ರಿಕೆ ಆಯ್ತು ಸಮೀರ್ ಗೊತ್ತಾಯ್ತು ನನಗೆಲ್ಲ. ಆಯ್ತು, ನಿಮ್ಮ ಭಾವನೆ. ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ನಾವು ಗಮನಿಸಿದ್ವಿ. ಅಂದರೆ ಇದು ಯಾವಾಗ ಡಿ ಕೆ ಶಿವಕುಮಾರ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಹಿಡ್ಕೊಳ್ತಾರ ಆಗ ಬರುವಂಥದ್ದು. ಪ್ರತಿ ಬಾರಿ ಯಾವಾಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ನಡೀತಾ ಇದೆ, ಏನೆಲ್ಲ ಆಯಿತು ದರ್ಶನ್ ಲೈಫಲ್ಲಿ, ಅದೆಲ್ಲ ಆದಮೇಲೂ ಕೂಡ ಡಿ ಕೆ ಶಿವಕುಮಾರ್ ಯಾವಾಗ ಸ್ಟೇಜ್ ಮೇಲೆ ಹತ್ಕೊಂಡು ನಿಂತಾಗ ಇನ್ನು ದರ್ಶನ್ ಫ್ಯಾನ್ಸ್ಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ರೀತಿ ಇದು. ಈ ಹಿಂದೆನೂ ಕೂಡ ಹೀಗಾದಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಆಯಿತು ದರ್ಶನ್ ಬರ್ತಾರೆ ಅನ್ನುವಂಥ ಮಾತನ್ನು. ಡಿ ಬಾಸ್ ಅಂತ ಫ್ಯಾನ್ಸ್ಗೆ ಸಿಎಂ ಡಿಕೆಶಿ ಕಿವಿ ಮಾತನ್ನ ಹೇಳಿದ್ದಾರೆ. ಇದು ಪವಿತ್ರವಾದ ಸಭೆ, ನಿಮ್ಮ ಅಭಿಮಾನಕ್ಕೆ ಗೌರವ ಕೊಡ್ತೀನಿ ಅಂತ ಮಾತನಾಡಿದ್ದಾರೆ ಡಿಕೆಶಿ. ನೀವು ಕೋರ್ಟ್ ವಿಚಾರ ತಂದು ನನ್ನ ಮೇಲೆ ಒತ್ತಡ ಹೇರಬೇಡಿ ಅಂತ ಹೇಳಿದ್ದಾರೆ. ನಿಮ್ಮ ಭಾವನೆ ಗೊತ್ತಿದೆ, ನಾನಿಲ್ಲಿ ನಿಮ್ಮ ಸೇವಕನಾಗಿ ಬಂದಿದ್ದೇನೆ ಅಂತ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ನಾನು ಸಿಎಂ ಆಗಿರಬಹುದು, ಆದ್ರೆ ರಾಮನಗರ ಜಿಲ್ಲೆಯ ಮಗ ನಾನು. ನಿಮ್ಮ ಮಗನನ್ನ ಕಾಪಾಡಿಕೊಳ್ಳುವ ಕೆಲಸವನ್ನ ನೀವು ಮಾಡಬೇಕು. ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಆಗಲಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಎಂದ ಸಿಎಂ. ನೀವು ಕೂಡ ಚಾಮುಂಡಿಗೆ ಪ್ರಾರ್ಥನೆ ಮಾಡಿ ಎಂದು ಸಲಹೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅಷ್ಟೇ ಹೇಳಕ್ಕಾಗದು, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕಾನೂನಾತ್ಮಕವಾಗಿ ಕಾನೂನಿನ ರೀತಿಯಲ್ಲಿ ನಾವು ನೋಡಿದಾಗ ಈಗ ದರ್ಶನ್ ಕೇಸ್ ನಡೀತಾ ಇದೆ,
ಇವರು ಡಿ ಬಾಸ್ ಅಂದ ತಕ್ಷಣ ಡಿ ಬಾಸ್ನ ಕರ್ಕೊಂಬಂದು ನಿಲ್ಸೋಕ್ಕಾಗಲ್ಲ. ಆಗ ಆ ರೀತಿಯಾಗಿ ಅಂದರೆ ಕೋರ್ಟಲ್ಲಿ ಕೇಸ್ ಕೂಡ ನಡೀತಾ ಇದೆ. ಸೊ ಹೀಗಾಗಿ ಇವೆಲ್ಲವನ್ನ ಒಂದು ಚೌಕಟ್ಟಿನಲ್ಲಿ ಆ ಚೌಕಟ್ಟನ್ನು ಮೀರಿ ನಡೆಯೋದಕ್ಕೆ ಆಗಲ್ಲ ನನಗೆ. ಅದನ್ನು ನನ್ನ ಆ ಭಾರವನ್ನು ನನ್ನ ಮೇಲೆ ಹೇರಬೇಡಿ ಅಂತ ಅಭಿಮಾನಿಗಳಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡ್ಕೊಳ್ಳಿ, ಏನೋ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ, ಚಾಮುಂಡಿ ತಾಯಿ ಕೇಳ್ಕೊಳ್ಳಿ ದರ್ಶನ್ ಹೊರಗಡೆ ಬರಲಿ ಅಂತ ಈ ರೀತಿಯಾಗಿ ಕಿವಿ ಮಾತನ್ನು ಕೊಟ್ಟಿರುವಂಥದ್ದು. ಎಸ್, ದರ್ಶನ್ ಫ್ಯಾನ್ಸ್ಗಳು ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಅಂದರೆ ದರ್ಶನ್ ಯಾವಾಗ ಹೊರಗಡೆ ಬರ್ತಾರಪ್ಪ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಬರ್ತಾರೆ ಅಂದರೆ ನಾವು ತೋರಿಸುವಂಥ ವರ್ತನೆ ಆಗಿರ್ಬೋದು ಅಥವಾ ದರ್ಶನ್ ಕೆಲವೊಂದು ಸಿಚುವೇಶನಲ್ಲಿ ಫ್ಯಾನ್ಸಿಂದನೇ ದರ್ಶನ್ಗೆ ಒಂದಿಷ್ಟು ಏನು ಮುಳುವಾಗಿರುವಂಥದ್ದು ಕೂಡ ಇದೆ ನಾವು ಗಮನಿಸಿದಂಥ ಸಿಚುವೇಶನಲ್ಲಿ. ಹಾಗಾಗಿ ಅಭಿಮಾನಿಗಳು ಎಷ್ಟು ಶಾಂತ ರೀತಿಯಿಂದ ವರ್ತಿಸಿ ತನ್ನ ಒಂದು ಸೆಲೆಬ್ರಿಟಿಯನ್ನು ಯಾವ ರೀತಿಯಾಗಿ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಳ್ತಾರಲ್ವ, ಆ ರೀತಿಯಲ್ಲಿ ದರ್ಶನ್ಗೆ ಅಷ್ಟು ಯೂಸ್ಫುಲ್ ಅಂತ ಹೇಳಬಹುದು.